ಒಂದ್ಸಲ ಯೋಚನೆ ಮಾಡಿ, ನೀವು ಭಾರತಕ್ಕೆ ಬಂದಿದ್ದೀರಿ, ಆಗ ಇದ್ದಕ್ಕಿದ್ದಂತೆ ಮೈಕ್ರೋಸಾಫ್ಟ್, ಅಮೆಜಾನ್ ಅಂತಹ ದೊಡ್ಡ ಕಂಪನಿಗಳಿಂದ ಈ ರೀತಿ ಒಂದು ಇಮೇಲ್ ಬರುತ್ತೆ, ತಕ್ಷಣ ವಾಪಸ್ ಬನ್ನಿ. ಇದು ಸಾವಿರಾರು ಭಾರತೀಯ ವೃತ್ತಿಪರರಲ್ಲಿ ಎಂಥ ಆತಂಕ ಸೃಷ್ಟಿಸಿರ್ಬೇಡ ಅಲ್ವಾ? ಇದು ಕೇವಲ ಒಂದು ಇಮೇಲ್ ಆಗಿರ್ಲಿಲ್ಲ, ಬದಲಿಗೆ ಒಂದು ದೊಡ್ಡ ಬಿಕ್ಕಟ್ಟಿನ ಮುನ್ನುಡಿಯಾಗಿತ್ತು. ಈ ಇಡೀ ಬಿಕ್ಕಟ್ಟನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವಿದನ್ನ 6 ಭಾಗಗಳಾಗಿ ನೋಡೋಣ. ಮೊದಲು ಆ ಹಠಾತ್ ಆಘಾತದ ಬಗ್ಗೆ ಮಾತಾಡೋಣ, ನಂತರ ಆ $100,000 ಗೋಡೆ ಅಂದ್ರೇನು ಅಂತ ನೋಡೋಣ, ಆಮೇಲೆ ಅದರ ಪರಿಣಾಮಗಳು, ರಾಜತಾಂತ್ರಿಕತೆ, ಬೇರೆ ದಾರಿಗಳಿತ್ತು ಅನ್ನೋದು, ಮತ್ತು ಕೊನೆಗೆ ಇವತ್ತಿನ ಹೊಸ ವಾಸ್ತವ ಏನು ಅಂತ ಚರ್ಚಿಸೋಣ. ಮೊದಲಿಗೆ ಆ ಕ್ಷಣಕ್ಕೆ ವಾಪಸ್ ಹೋಗೋಣ. ಕೇವಲ ಒಂದೇ ಒಂದು ವೀಕೆಂಡಲ್ಲಿ ಜಗತ್ತಿನಾದ್ಯಂತ ಇರೋ ವೃತ್ತಿಪರರ ಜೀವನದಲ್ಲಿ ಎಂಥ ದೊಡ್ಡ ಗೊಂದಲ ಶುರುವಾಗಿತ್ತು. ಇಲ್ಲಿ ಟೈಮಿಂಗ್ ಅನ್ನೋದು ಬಹಳ ಮುಖ್ಯ. ನೋಡಿ, ಶುಕ್ರವಾರ ಮಧ್ಯಾಹ್ನ ಘೋಷಣೆ ಆಗುತ್ತೆ, ರಾತ್ರಿ ಇಮೇಲ್ ಬರುತ್ತೆ, ಭಾನುವಾರ ಬೆಳಗಿನ ಜಾವ 12 ಗಂಟೆಗೆ ಹೊಸ ನಿಯಮ ಜಾರಿ ಆಗ್ಬಿಡುತ್ತೆ. ಇಷ್ಟು ಕಡಿಮೆ ಸಮಯ ಕೊಟ್ಟಿದ್ದು ಯಾಕೆ ಅಂದ್ರೆ, ಯಾರೂ ಕೋರ್ಟಿಗೆ ಹೋಗ್ಬಾರ್ದು, ಯಾವುದೇ ರೀತಿಯ ವಿರೋಧ ವ್ಯಕ್ತಪಡಿಸಬಾರ್ದು, ಪೂರ್ತಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನೋದೇ ಇದರ ಹಿಂದಿನ ಉದ್ದೇಶವಾಗಿತ್ತು. ಹಾಗಾದ್ರೆ ಇಷ್ಟೆಲ್ಲ ಆತಂಕ, ಗೊಂದಲಕ್ಕೆ ಕಾರಣವಾದ ಆ ಹೊಸ ನೀತಿ ನಿಜಕ್ಕೂ ಏನಿತ್ತು? ಅದೇ $1,00,000ನ ಆರ್ಥಿಕ ಗೋಡೆ. ಹೌದು, ಈ ಇಡೀ ಬಿಕ್ಕಟ್ಟಿನ ಕೇಂದ್ರಬಿಂದುವೆ ಈ ಸಂಖ್ಯೆ $1,00,000, ಅಂದ್ರೆ ಸುಮಾರು $83 ಲಕ್ಷ. ಮತ್ತೆ ಇದು ಒನ್ ಟೈಮ್ ಫೀ ಅಲ್ಲ, ಪ್ರತಿ ವರ್ಷ ಕಟ್ಲೇಬೇಕಾದ ವಾರ್ಷಿಕ ಶುಲ್ಕ. ಈ ಹೆಚ್ಚಳದ ಪ್ರಮಾಣ ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ಮೊದಲು ಗರಿಷ್ಠ ಶುಲ್ಕ ಇದ್ದಿದ್ದು ಕೇವಲ $4,500, ಅದು ಒಂದೇ ಸಲಕ್ಕೆ ವಾರ್ಷಿಕ $1,00,000ಗೆ ಏರಿತು. ಅಂದರೆ 2,100%ಗಿಂತಲೂ ಹೆಚ್ಚಿನ ಏರಿಕೆ. ಇದು ಅಸಾಮಾನ್ಯವಾದ ಜಿಗಿತ. ಅಂದ್ರೆ ಇಡೀ ವೆಚ್ಚದ ರಚನೆಯೇ ಬದಲಾಗಿ ಹೋಯ್ತು. ಮೊದಲು ಒಮ್ಮೆ ಶುಲ್ಕ ಕಟ್ಟಿದ್ರೆ ಮುಗಿತಿತ್ತು, ಆದ್ರೆ ಹೊಸ ನಿಯಮದ ಪ್ರಕಾರ ಪ್ರತಿ ವರ್ಷ $1,00,000. ಒಂದು H-1B ವೀಸಾ 6 ವರ್ಷದ ಅವಧಿಗೆ ಇರುತ್ತೆ ಅಂತಂದುಕೊಂಡ್ರೆ, ಒಬ್ಬ ಉದ್ಯೋಗಿಗೆ ಕಂಪನಿ ಕಟ್ಟಬೇಕಾದ ಒಟ್ಟು ಹಣ $6,00,000. ಇದು ಕಂಪನಿಗಳ ಮೇಲೆ ಎಂಥ ದೊಡ್ಡ ಆರ್ಥಿಕ ಹೊರೆ ಹಾಕಿರುತ್ತೆ ಅಲ್ವಾ? ಈ ಹೊಸ ನಿಯಮವನ್ನ ಜಾರಿಗೆ ತರಲು ಅಂದಿನ ಆಡಳಿತ 3 ಮುಖ್ಯ ಕಾರಣಗಳನ್ನ ಕೊಟ್ಟಿತ್ತು. ಮೊದಲನೇದಾಗಿ, ಐಟಿ ಕಂಪನಿಗಳು ಈ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಳ್ಳುತ್ತಿವೆ ಅಂದ್ರು. ಎರಡನೇದಾಗಿ, ಇದರಿಂದ ಅಮೆರಿಕದ ಪದವೀಧರರಿಗೆ ಸಂಬಳ ಕಡಿಮೆ ಆಗ್ತಿದೆ ಅಂದ್ರು. ಮತ್ತು ಮೂರನೇದಾಗಿ, ಇದೊಂದು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತಾನೂ ಹೇಳಿದ್ರು. ನಾವಿಲ್ಲಿ ಕೇವಲ ಅವರ ವಾದಗಳನ್ನ ವರದಿ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಪಕ್ಷವನ್ನ ತೆಗೆದುಕೊಳ್ಳುತ್ತಿಲ್ಲ. ಆದ್ರೆ ಈ ನಿರ್ಧಾರ ಕಾನೂನುಬದ್ಧವಾಗಿತ್ತಾ? ಅಮೆರಿಕನ್ ಇಮಿಗ್ರೇಷನ್ ಕೌನ್ಸಿಲ್ನಂತಹ ಸಂಸ್ಥೆಗಳ ತಜ್ಞರ ಪ್ರಕಾರ, ಅಧ್ಯಕ್ಷರಿಗೆ ಈ ರೀತಿ ಶುಲ್ಕ ವಿಧಿಸಲು ಯಾವುದೇ ಕಾನೂನಾತ್ಮಕ ಅಧಿಕಾರವೇ ಇಲ್ಲ. ಇದು ಕಾಂಗ್ರೆಸ್ ಅನ್ನೋ ಬೈಪಾಸ್ ಮಾಡಿ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡ ಹಾಗೆ ಅನ್ನೋದು ಅವರ ವಾದವಾಗಿತ್ತು. ಸರಿ, ಈ ನೀತಿ, ಕಾನೂನು, ರಾಜಕೀಯದ ಚರ್ಚೆ ಎಲ್ಲ ಒಂದು ಕಡೆ ಇರಲಿ, ಆದ್ರೆ ನೆಲದ ಮೇಲಿನ ವಾಸ್ತವದಲ್ಲಿ ಈ ಒಂದು ನಿರ್ಧಾರ ಸಾಮಾನ್ಯ ಜನರ ಜೀವನ ಮತ್ತೆ ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಿತು? ಈ ಹೊಸ ನೀತಿಯಿಂದ ಅತಿ ಹೆಚ್ಚು ತೊಂದರೆಗೊಳಗಾಗಿದ್ದು ಭಾರತೀಯರು. ಕಾರಣ ತುಂಬಾನೇ ಸ್ಪಷ್ಟ. ಯಾಕಂದ್ರೆ ಒಟ್ಟು H-1B ವೀಸಾ ಹೊಂದಿರುವವರಲ್ಲಿ ಬರೋಬ್ಬರಿ 70% ಜನ ಭಾರತೀಯರೇ. ಹಾಗಾಗಿ ಇದರ ನೇರ ಹೊಡೆತ ಬಿದ್ದಿದ್ದು ನಮಗೆ. H-1B ವೀಸಾದಲ್ರೋರ ಜೀವನ ಮೊದಲೇನೂ ಸುಲಭವಾಗಿರ್ಲಿಲ್ಲ. ಗ್ರೀನ್ ಕಾರ್ಡ್ ಸಿಗೋದು ವರ್ಷಗಟ್ಲೆ ತಡ ಆಗೋದ್ರಿಂದ ಅವರ ಬದುಕು ಯಾವಾಗ್ಲೂ ಒಂದು ಅನಿಶ್ಚಿತತೆಯಲ್ಲೇ ಇರ್ತಿತ್ತು. ಈ ಹೊಸ ಶುಲ್ಕ ಅವರ ಆತಂಕವನ್ನ ಇನ್ನಷ್ಟು ಹೆಚ್ಚಿಸಿತ್ತು. ತಲೆಯ ಮೇಲೆ ಯಾವಾಗ್ಲೂ ಕತ್ತಿ ತೂಗುತ್ತಿರುವ ಅನುಭವ ಅವರದಾಗಿತ್ತು. ಇದರ ಆರ್ಥಿಕ ಹೊಡೆತ ಕೇವಲ ವ್ಯಕ್ತಿಗಳಿಗೆ ಸೀಮಿತವಾಗಿರಲಿಲ್ಲ. ಅಮೆರಿಕಾದ ಸ್ಟಾರ್ಟ್ಅಪ್ಗಳಿಗೆ ಒಳ್ಳೆ ಟ್ಯಾಲೆಂಟ್ ಸಿಗೋದು ಕಷ್ಟವಾಯಿತು. ಭಾರತದ ಬೃಹತ್ $250 ಬಿಲಿಯನ್ ಮೌಲ್ಯದ ಐಟಿ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಮತ್ತು ಭಾರತಕ್ಕೆ ವಾರ್ಷಿಕವಾಗಿ ಬರುತ್ತಿದ್ದ $120 ಬಿಲಿಯನ್ ಹಣ ರವಾನೆಯ ಮೇಲೂ ಇದು ಪರಿಣಾಮ ಬೀರುವ ಆತಂಕವಿತ್ತು. ಇಷ್ಟೆಲ್ಲ ಆಗ್ತಾ ಇದ್ದಾಗ ಭಾರತ ಸರ್ಕಾರದ ರಾಜತಾಂತ್ರಿಕ ಪ್ರಯತ್ನಗಳು ಎಲ್ಲಿದ್ವು? ಇದು ನಿಜಕ್ಕೂ ಒಂದು ರಾಜತಾಂತ್ರಿಕ ವೈಫಲ್ಯನಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಭಾರತದ ರಾಜತಾಂತ್ರಿಕತೆಯ ಬಗ್ಗೆ 2 ರೀತಿಯ ಅಭಿಪ್ರಾಯಗಳಿವೆ. ಒಂದು ಕಡೆ ಹೌಡಿ ಮೋದಿ ಅಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಮೂಲಕ ನಾಯಕರ ಜೊತೆಗಿನ ವೈಯಕ್ತಿಕ ಸಂಬಂಧಗಳ ಮೇಲೆ ಗಮನ ಹರಿಸಲಾಗಿತ್ತು. ಮತ್ತೊಂದು ಕಡೆ ವಿಮರ್ಶಕರು ಇದನ್ನೆಲ್ಲ ಜೋರಾದ ಪ್ರದರ್ಶನ ಅಂತ ಕರೆದ್ರು. ಇದರಿಂದ ಅನಿವಾಸಿ ಭಾರತೀಯರಿಗೆ ಯಾವುದೇ ನಿಜವಾದ ಕಾನೂನಾತ್ಮಕ ರಕ್ಷಣೆ ಸಿಗ್ಲಿಲ್ಲ, ಕೇವಲ ಇಮೇಜ್ ಬಿಲ್ಡಿಂಗ್ ಆಯ್ತು ಅನ್ನೋದು ಅವರ ವಾದ.
ಅಂದಿನ ವಿರೋಧ ಪಕ್ಷದ ನಾಯಕರೊಬ್ಬರು 2018ರಲ್ಲೇ ಹೇಳಿದ ಈ ಮಾತು ಇಂದಿಗೂ ಪ್ರಸ್ತುತ ಅನ್ನಸ್ತೆ. ಕೇವಲ ವೈಯಕ್ತಿಕ ಸಂಬಂಧಗಳು ಅಥವಾ ಹಗ್ಪ್ಲೋಮಸಿ ಇಂದ ಅನಿವಾಸಿ ಭಾರತೀಯರ ಹಿತಾಸಕ್ತಿಗಳನ್ನ ಕಾಪಾಡೋಗ ಆಗಲ್ಲ ಅನ್ನೋ ಟೀಕೆಯನ್ನ ಈ ಮಾತು ಸ್ಪಷ್ಟವಾಗಿ ಎತ್ತು ತೋರಿಸುತ್ತೆ. ಹಾಗಾದ್ರೆ ಬೇರೆ ದಾರಿಯೇ ಇರ್ಲಿಲ್ವಾ? ಈ ಪರಿಸ್ಥಿತಿ ಅನಿವಾರ್ಯವಾಗಿತ್ತಾ? ಖಂಡಿತ ಇಲ್ಲ. ಬೇರೆ ದೇಶಗಳು ತಮ್ಮ ವೃತ್ತಿಪರರನ್ನು ಹೇಗೆ ರಕ್ಷಿಸ್ಕೊಂಡು ಅಂತ ನೋಡಿದಾಗ ನಮ್ಗೆ ಒಂದು ಸಂಪೂರ್ಣ ವಿಭಿನ್ನ ಚಿತ್ರಣ ಸಿಗುತ್ತೆ. ಈ ಟೇಬಲ್ ನೋಡಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಕೆನಡಾ ಮತ್ತು ಮೆಕ್ಸಿಕೋ ತಮ್ಮ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿಯೇ TN ವೀಸಾ ಅನ್ನೋ ಒಂದು ಸ್ಥಿರವಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿವೆ. ಅದಕ್ಕೆ ಲಾಟರಿ ಇಲ್ಲ, ಮಿತಿ ಇಲ್ಲ. ಆದ್ರೆ ಭಾರತದ ವೃತ್ತಿಪರರು ಅಮೆರಿಕಾದ ಏಕಪಕ್ಷೀಯ ನಿರ್ಧಾರಗಳಿಗೆ ಸಿಲುಕಿ ಅನಿಶ್ಚಿತತೆಯಲ್ಲೇ ಬದುಕಬೇಕಾಯ್ತು. ಹಾಗಾದ್ರೆ ಇದ್ರಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠ ಏನು? ವೃತ್ತಿಪರ ವೀಸಾಗಳನ್ನ ಕೇವಲ ಒಂದು ವಲಸೆ ವಿಷಯವಾಗಿ ನೋಡಬಾರದು. ಅದನ್ನ ವ್ಯಾಪಾರ ಒಪ್ಪಂದಗಳ ಒಂದು ಪ್ರಮುಖ ಮತ್ತು ಮಾತುಕತೆಗೆ ಒಳಪಡದ ಭಾಗವನ್ನಾಗಿ ಮಾಡಬೇಕು. ಆಗ ಮಾತ್ರ ರಾಜಕೀಯ ಬದಲಾವಣೆಗಳಿಂದ ಅದಕ್ಕೆ ರಕ್ಷಣೆ ಸಿಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಎಲ್ಲ ಘಟನೆಗಳ ನಂತರದ ಹೊಸ ವಾಸ್ತವ ಏನು? ಜಾಗತಿಕ ಮಟ್ಟದಲ್ಲಿರೋ ಭಾರತೀಯ ಪ್ರತಿಭೆಗಳ ಭವಿಷ್ಯ ಹೇಗಿದೆ? ಹಾಗಾದ್ರೆ ಮುಂದಿನ ದಾರಿ ಏನು? ಇಲ್ಲಿ ಕೆಲವು ಸಲಹೆಗಳಿವೆ. ಅನಿವಾಸಿ ಭಾರತೀಯರು ಕೇವಲ ಕಾರ್ಯಕ್ರಮಗಳು, ಪ್ರದರ್ಶನಗಳಿಗಿಂತ ನೈಜ ನೀತಿಗಳಿಗಾಗಿ ಒತ್ತಾಯಿಸಬೇಕು, ವಲಸೆಯನ್ನ ವ್ಯಾಪಾರ ಒಪ್ಪಂದಗಳ ಭಾಗವಾಗಿಸಬೇಕು ಮತ್ತು ತಮ್ಮ ಹಿತಾಸಕ್ತಿಗಳನ್ನ ರಾಷ್ಟ್ರೀಯ ಹಿತಾಸಕ್ತಿಯಂತ ಪರಿಗಣಿಸುವಂತೆ ಸರ್ಕಾರಗಳ ಮೇಲೆ ಒತ್ತಡ ಹೇರಬೇಕು. ನಾವು ಈ ವಿಶ್ಲೇಷಣೆಯನ್ನ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ಜಾಗತಿಕ ಪ್ರತಿಭೆಗಳಿಗೆ ಅಮೆರಿಕದ ಕನಸು ಮುರಿದು ಬಿದ್ದಿದೆಯಾ? ಅಥವಾ ಆ ಕನಸು ಈಗ ತನ್ನ ವಿಳಾಸವನ್ನು ಬದಲಾಯಿಸುತ್ತಿದೆಯಾ? ಯೋಚಿಸಿ.